ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಅಯ್ಯೋ ಇದೇನ್ ಬ್ಯೂಟಿ, ನಮ್ಮೂರಲ್ಲಿ ಹಿಮ ಬೀಳುತ್ತೆ ಹಿಮ. ಅಯ್ಯೋ ಆದಿ, ನಿಮ್ ಊರಲ್ಲಿ ಬರೀ ಗಿಡಗಳೇ ಕಾಣಿಸ್ತಿದೆ, ಚಿಟ್ಟೆಗಳು ಕೂಡ ಹಾರಾಡ್ತಿವೆ, ಮತ್ತೆ ಕೋಳಿಗಳು ಕೂಡ ಇವೆ. ಅಯ್ಯೋ, ಈ ಕೋಳಿಗಳೆಲ್ಲಿಂದ ಬಂದ್ವು? ಎರಡೆರಡು ಕೋಳಿ. ಹಾಗಾದ್ರೆ ಇವತ್ ನಾವ್ ಚಿಕನ್ ತಿನ್ನೋಣ. ನಮ್ಮೂರಲ್ಲಿದ್ದಾಗ ಸಖತ್ ಮಜಾ ಬರ್ತಿತ್ತು. ಓಡ್ಬಿಟ್ಟು ಕೋಳಿನ ಹಿಡ್ಕೊಳ್ತಿದ್ವಿ ಗೊತ್ತಾ? ವಾವ್, ಹಾಗಾದ್ರೆ ಇದನ್ನ ಹಿಡ್ದು ತೋರ್ಸು ನೀನು. ಅದ್ರಲ್ಲೇನಿದೆ ನೋಡು. ಕೋಳಿಗಳಿಗೆ ಹೆದರ್ಕೊಂಡು ನೀವು ಓಡ್ತಾ ಇದ್ದೀರಾ? ನಮ್ ಪೊಲೀಸ್ ಟ್ರೈನಿಂಗ್ ನಲ್ಲಿ ಕೋಳಿಗಳನ್ನು ಹೇಗೆ ಹಿಡಿಬೇಕು ಅಂತ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದೇನ್ ಮಹಾ, ಈ ಕೋಳಿಗಳನ್ನ ನಾನು ಹಿಡಿದು ತಂದೂರಿ ಮಾಡ್ತೀನಿ. ಅಯ್ಯೋ, ಇದು ಸಾಮಾನ್ಯವಾದ ಕೋಳಿ ಅಲ್ಲ, ನಮ್ಗೆ ಕಚ್ಚಿ ಬರ್ತಾ ಇವೆ. ಅಯ್ಯೋ, ನಮ್ ಟ್ರೈನಿಂಗ್ ಎಲ್ಲ ಇದು ಹೇಳ್ಕೊಟ್ಟಿಲ್ಲ. ಕಾಪಾಡಿ, ಅಯ್ಯೋ. ನಿಮ್ ಯಾರಿಗೂ ಒಂದು ಕೋಳಿನ ಕೂಡ ಹಿಡಿಯಕ್ಕಾಗಿಲ್ಲ, ಆದ್ರೆ ಆ ಕೋಳಿಗಳೇ ನಿಮ್ಮನ್ನ ಹಿಡಿದ್ಬಿಟ್ವು. ಓಕೆ, ಹಾಗಾದ್ರೆ ಆ ಕೋಳಿಗಳು ಬಂದಿದ್ದು ಇಲ್ಲಿಂದನಾ? ತುಂಬಾನೇ ಒಳ್ಳೆ ತರ ಅನ್ಸ್ತಿದೆ. ಬನ್ನಿ ಹೋಗಿ ನೋಡೋಣ. ಯಾರು ಏನು ಮಾಡೋದಿಲ್ಲ, ನಾವು ಹೊರಗಡೆಯಿಂದಾನೇ ನೋಡ್ಕೊಂಡ್ ಬರೋಣ. ಬನ್ನಿ ಅಲ್ಲಿ ಹೋಗಿ ಮೊಟ್ಟೆ ತಗೊಂಡು ಬೇಯಿಸ್ಕೊಂಡು ತಿನ್ನೋಣ. ಇದು ಒರಿಜಿನಲ್ ಅಲ್ಲ, ನಕಲಿ ಕೋಳಿ. ಇದರ ದೇಹ ನೋಡಿ. ಇನ್ನೊಬ್ಬ ಮನುಷ್ಯ, ಕೋಳಿ ಅಲ್ಲ. ಮೊದ್ಲು ನೀವೇ ದಾಳಿ ಮಾಡಿದ್ದು. ಅದು ನನ್ನ ಕೆಲಸನಪ್ಪ. ಇಲ್ಲಿ ನಾನು ಪ್ರೊಟೆಕ್ಷನ್ಗೋಸ್ಕರ ಇದ್ದೀನಿ. ಜನಗಳು ಇಲ್ಲಿಗೆ ಯಾರಿಗೂ ಬರಬಾರ್ದು, ಯಾರಿಗೂ ಅಪಾಯ ಆಗ್ಬಾರ್ದು ಅಂತ. ನಮ್ಮಿಂದ ಏನ್ ತೊಂದ್ರೆ? ನಾವು ಸುಮ್ನೆ ನೋಡ್ಕೊಂಡು ಹೋಗಕ್ ಬಂದ್ವಿ. ಇವರೆಲ್ಲ ಯಾರು? ಯಾರು ನೀವೆಲ್ಲ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹೊರಟೋಗಿ. ನಾವಿಲ್ಲಿ ಕ್ಯಾಂಪಿಂಗ್ ಮಾಡಕ್ ಬಂದಿದ್ವಿ. ಇಲ್ಲೊಂದು ಫಾರ್ಮ್ ನೋಡಿದ್ವಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಸುತ್ತಾಡೋ ಜಾಗ ಅಲ್ಲ, ಹೊರಟೋಗಿ ಅಂತ ಹೇಳಿದ್ನಲ್ಲ. ಪ್ರೈವೇಟ್ ಪ್ರಾಪರ್ಟಿ ಇದು, ಯಾರು ಒಳಗಡೆ ಬರೋ ಹಾಗಿಲ್ಲ. ಇನ್ಸ್ಪೆಕ್ಟರ್, ಮಕ್ಕಳಿಗೊಂದ್ ಸ್ವಲ್ಪ ಕಾನೂನು ಹೇಳ್ಕೊಡು. ಶಿವ, ನಾವ್ ಯಾವ್ದೇ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಹೋಗೋ ಹಾಗಿಲ್ಲ. ಸರಿ, ನಾವಿಲ್ಲಿಂದ ಹೋಗೋಣ. ಏನೋ ಒಂದು ನಡೀತಾ ಇದೆ. ಅವರು ಮಷಿನ್ ಗನ್ ಎಲ್ಲ ಏನಕ್ಕೆ ಇಟ್ಕೊಂಡಿದ್ರು? ಅವರೆಲ್ಲ ನಮ್ಮಿಂದ ಏನೇನೋ ಬಚ್ಚಿಡ್ತಾ ಇದಾರೆ. ನಾಳೆ ಸೈಲೆಂಟ್ ಆಗಿ ಹೋಗಿ ಅಲ್ಲಿ ನೋಡ್ಕೊಂಡ್ ಬರೋಣ. ಲಡ್ಡು ಸಿಂಗ್ ಸರ್, ಅಲ್ಲಿ ನೋಡಿ. ಈ ಟೈಮಲ್ಲಿ ಆ ಫಾರ್ಮ್ ಒಳಗಡೆ ಆ ಟ್ರಕ್ ಯಾಕೆ ಹೋಗ್ತಾ ಇದೆ? ಅದನ್ನ ಚೆಕ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ನನಗೆ ಟ್ರಕ್ ಅನ್ನು ಚೆಕ್ ಮಾಡೋ ಅಧಿಕಾರ ಇದೆ. ಈಗ ನೋಡು ಲಡ್ಡು ಸಿಂಗ್ ನ ಹವಾನ.
ಟ್ರಕ್ ಈ ಕಡೆನೆ ಬರ್ತಾ ಇದೆ. ಏಯ್ 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 ನಿಲ್ಸಿ ನಿಲ್ಸಿ. ಅಯ್ಯೋ ಇನ್ಸ್ಪೆಕ್ಟರ್ ಮುಂದೆನೇ ಇದ್ದಾನೆ. ನಮ್ ಟ್ರಕ್ ನ ಅವನು ಹಿಡಿ ಕುಡ್ದು ಸರಿನಾ? ನಿಲ್ಸಿ ಮೊದಲು ಟ್ರಕ್ ನ ನಿಲ್ಸಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ನನ್ನಿಲ್ಲ ಬಿಟ್ಬಿಡಿ, ಬಿಡಿ ನನ್ನ. ನಿಲ್ಸಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ಲಡ್ಡು ಸಿಂಗ್ ಸರ್, ಟ್ರಕ್ ಕೈ ಬಿಟ್ಬಿಡಿ ನೀವು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನನ್ನು ಬಿಟ್ಬಿಡಿ. ಶಿವ, ನನ್ನ ಕಾಪಾಡು. ನೋ ಪ್ರಾಬ್ಲಮ್ ಲಡ್ಡು ಸಿಂಗ್ ಸರ್, ಈಗಲೇ ಬಂದು ನಿಮ್ಮನ್ನ ಕಾಪಾಡ್ತೀನಿ. ಏಯ್ ಮಗು, ಇಲ್ಲಿಂದ ಹೊರಟು ಹೋಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬುದ್ಧಿ ಕಲಿಸಿ ಇವನಿಗೆ. ಸುಮ್ನೆ ಬಿಡೋದಿಲ್ಲ. ಸುಮ್ನೆ ನಿಂತ್ಕೋ. ಮತ್ತೆ ಮೇಲೇನಿದೆ? ಅಯ್ಯೋ, ಅಯ್ಯಪ್ಪ. ಅಯ್ಯೋ, ಹೇಗಿದೆ? ಕೊಂಡ. ಹೇಗಿದೆ? ನಡಿ. ಅಯ್ಯೋ ಗುರುವೇ, ಏನಕ್ಕಪ್ಪ ಹೊಡಿತಿದ್ಯಾ? ಏನ್ ಬೇಕು ನಿನ್ಗೆ? ಸರ್ಚ್ ಮಾಡ್ಬೇಕು, ಸರ್ಚ್ ಮಾಡ್ಬೇಕು. ಅಯ್ಯೋ ಅಷ್ಟೇ ತಾನೆ ಸರ್, ಮೊದ್ಲೇ ಹೇಳ್ಬೇಕಲ್ವಾ? ಯಾರಿಲ್ಲ ಅಂತ ಹೇಳ್ತಿದ್ರು. ಹಾಗಾದ್ರೆ ಓಡಿದ್ದೇನಕ್ಕೆ? ಪೊಲೀಸ್ನ ನೋಡ್ಬಿಟ್ಟು ನಾವು ಹೆದರ್ಕೊಂಡ್ಬಿಟ್ಟಿದ್ವಿ. ಈ ಕಾಡಲ್ಲಿ ಯಾವ ಪೊಲೀಸ್ ಬರ್ತಾರೆ ಅನ್ಕೊಂಡಿದ್ವಿ. ಯಾರೋ ನಕಲಿ ಪೊಲೀಸ್ ಇರ್ಬೇಕು, ನಿಲ್ಸೋದ್ ಬೇಡ ಅನ್ಕೊಂಡು ಹೆದರ್ಕೊಂಡು ಹಾಗೆ ಹೋಗ್ಬಿಟ್ವಿ ನಾವು. ಹಾ, ನಿಜ ಹೇಳ್ತಿದೀನಿ. ಸಾರಿ ಸರ್, ತಪ್ಪಾಗೋಯ್ತು. ಸರಿ, ನಡಿ ಟ್ರಕ್ ಚೆಕ್ ಮಾಡೋಣ. ಇದ್ರಲ್ಲಿ ಬರೀ ಮೊಟ್ಟೆಗಳಿವೆ ಅಷ್ಟೇ. ಸರ್, ನಾವೀಗ ಹೋಗ್ಬೋದಲ್ವಾ? ಓಕೆ, ಸರಿ ಸರಿ ಸರಿ, ನಡೀರಿ ನಡೀರಿ. ನೀವು ಸುಮ್ನೆ ಅವ್ರ ಮೇಲೆ ಅನುಮಾನ ಪಟ್ರಿ. ಬನ್ನಿ ಹೋಗ್ಬಿಟ್ ಮಲ್ಕೊಳ್ಳೋಣ, ತುಂಬಾ ನಿದ್ದೆ ಬರ್ತಿದೆ. ಏನು ಇಷ್ಟೊಂದ್ ಜೋರಾಗಿ ಕೂಗ್ತಾ ಇದೆ? ಕೋಳಿ ಏನ್ ನಮ್ ಟೆಂಟ್ ಮೇಲ್ ಬಂದ್ ಕೂಗ್ತಿದ್ಯಾ? ಇದಕ್ ನನ್ ಕಂಡ್ರೆ ಯಾಕಾಗಲ್ಲ? ಶಿವ, ಯಾರು ಬಂದಿದ್ದಾರೆ? ನಾನು ಜಾಗಿಂಗ್ ಮಾಡ್ತಾ ಇದ್ದೀನಿ. ಅಯ್ಯೋ ಕಾಪಾಡಿ, ಅಯ್ಯೋ ಇದು ಯಾಕೆ ನಮ್ಮ ಬೆನ್ನು ನಿಂತಿದೆ? ಅಯ್ಯೋ ಕೋಳಿ ಹೋಗು. ಅದು ನೀವು ತಂದೂರಿ ಮಾಡ್ತೀನಿ ಅಂದಿದ್ದನ್ನ ಕೇಳಿಸ್ಕೊಂಡಿದೆ ಅನ್ಸುತ್ತೆ. ಅದಕ್ಕೆ ನಿಮ್ಮೇಲೆ ತುಂಬಾ ಕೋಪ. ಹ? ಅರೆ, ಇದ್ಯಾರು ಬಚ್ಚಿಟ್ಕೊಂಡಿರೋದು? ಯಾರಾದ್ರೂ ನಮ್ಮ ಮೇಲೆ ಕಣ್ಣಿಟ್ಟಿದಾರಾ? ರೇವಾ, ನಿನ್ನೆ ಟ್ರಕ್ ಹತ್ರ ವಿಡಿಯೋ ಮಾಡಿದ್ದನ್ನ ನೀನ್ ನನಗೆ ಸ್ವಲ್ಪ ತೋರಿಸ್ತೀಯಾ? ಈಗ್ಲೇ ತೋರಿಸ್ತೀನಿ. ಓ ಹಾ, ಎಸ್. ಈ ವ್ಯಕ್ತಿನೇ ಆ ಮರದ ಹಿಂದೆ ನಿಂತ್ಕೊಂಡು ನಮ್ಮನ್ನ ನೋಡ್ತಿರೋದು. ಆ ವ್ಯಕ್ತಿ ಮರದ ಹಿಂದೆ ಇದ್ಕೊಂಡು ನಮ್ಮನ್ನ ನೋಡ್ತಿರೋದು, ಮತ್ತೆ ಆ ಟ್ರಕ್ ಹತ್ರ ಏನೋ ಒಂದು ಅವನ ಫ್ರೆಂಡ್ ಸೈನ್ ಮಾಡ್ತಿರೋದು. ಇದರಿಂದ ನನಗೆ ಅನ್ನಿಸ್ತಾ ಇದೆ ಆ ಟ್ರಕ್ ಅಲ್ಲಿ ಏನೋ ಒಂದು ಇತ್ತು ಅಂತ. ನಾವದನ್ನ ನೋಡೋದಕ್ಕಾಗಿಲ್ಲ.
ಬಾಸ್ ಬಾಸ್ ಇದೇನಿದು ಇದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ. ಅಂಡಾ ಸಿಂಗ್ನ ಮೊಟ್ಟೆಯ ಗುಟ್ಟನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಆದ್ರೂ ಆ ಮಕ್ಕಳು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರು. ನಮ್ಮ ಟ್ರಕ್ ಅನ್ನ ಚೆಕ್ ಮಾಡಿದ್ರು. ಒಂದು ಮೊಟ್ಟೆಯ ಬೆಲೆ ಎಷ್ಟು ಗೊತ್ತಾ? ಅಕಸ್ಮಾತ್ ಎಲ್ಲಾ ಮೊಟ್ಟೆಗಳು ಸಿಕ್ಕಾಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇತ್ತು. ಓಡಿಸಿ ಅವರನ್ನ ಇಲ್ಲಿಂದ. ಬಾಸ್, ಒಬ್ಬ ಪೊಲೀಸ್ ಅವನ್ ಕೂಡ ಅವ್ರ ಜೊತೆ ಇದ್ದಾರೆ. ಅಂಡಾ ಸಿಂಗ್ ನ ಮೊಟ್ಟೆಯ ಕರಾಮತ್ತು ಯಾರಿಗೂ ಕೂಡ ಗೊತ್ತಾಗಬಾರ್ದು. ಇಲ್ಲಿ ಅಕ್ಕಪಕ್ಕ ಯಾರು ಓಡಾಡಲೇಬಾರ್ದು. ಯಾರಾದ್ರೂ ಕಾಣಿಸ್ಕೊಂಡ್ರೆ ನೀವೆಲ್ರೂ ಕಾಣೆ ಆಗ್ಬಿಡ್ತೀರಾ. ಅರ್ಥ ಆಯ್ತಾ? ನೀವೆಲ್ರೂ ಇನ್ನು ಇಲ್ಲೇ ಇದ್ದೀರಾ? ಹೊರಟೋಗಿ ಇಲ್ಲಿಂದ. ಹೋಗಿ ನಿಮ್ ಊರ್ಗಳಿಗೆ. ಹೋಗೋದಿಲ್ಲ, ಈ ಜಾಗ ನಿಮ್ದೇನು ಅಲ್ಲ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಇಲ್ಲಿರೋ ತನಕ ಯಾರು ನಮ್ಮನ್ನೆಲ್ಲಿ ಕಳ್ಸೋದಕ್ಕಾಗೋದಿಲ್ಲ. ಗನ್ನು ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇಲ್ಲ. ನೋಡಿ ಇನ್ಸ್ಪೆಕ್ಟರ್, ಈ ಜಾಗ ನಮ್ದು. ನಮ್ ಕಾನೂನೇ ಇಲ್ಲಿ ನಡೆಯೋದು. ಹೊರಟೋಗಿ, ಇಲ್ಲ ಅಂದ್ರೆ ಲೇಸರ್ ಗನ್ ಇಂದ ನೀವು ತುಕಡ ತುಕಡ ಆಗ್ಬಿಡ್ತೀರಾ. ಅಯ್ಯೋ, ಏನಪ್ಪ ಮಾಡ್ತಿದ್ಯಾ? ಇಲ್ಲಿ ನೀನ್ ಹೊಡಿತ್ಯಾ? ಅಲ್ಲೋದ್ರೆ ಬಾಸ್ ಹೊಡಿತಾರೆ. ನಿಮ್ಮನ್ನೆಲ್ಲಾರ್ನು ಇಲ್ಲಿಂದ ಓಡ್ಸಕ್ ಬಾಸ್ ಹೇಳಿದ್ದಾರೆ. ಹೋಗ್ಲಿಲ್ಲ ಅಂದ್ರೆ ಬಾಸ್ ನಮ್ಗೆ ಹೊಡಿತಾರೆ. ಏನ್ ಮಾಡೋದೀಗ? ಹೋಗಿ ನಿಮ್ಮ ಬಾಸ್ ಹತ್ರ ಹೇಳಿ ಅವ್ರು ಓಡ್ ಹೋದ್ರು ಅಂತ ಅಷ್ಟೇ. ಹೇಳ್ಬಿಡೋದಾ? ಹಾ ಹೇಳ್ಬಿಡಿ, ಹೋಗಿ. ಈ ಕೋಳಿಗಳನ್ನ ನೋಡ್ಬಿಟ್ಟು ನಮ್ಮೂರಲ್ಲಿ ನಡೆದಿದ್ದೊಂದು ನೆನ್ಪಾಯ್ತು. ಒಂದ್ಸಲ ನಮ್ಮೂರಲ್ಲಿ ಜಮೀನ್ದಾರರ ಕೋಳಿ ಬಂಗಾರದ ಮೊಟ್ಟೆ ಇಟ್ಟಿತ್ತು. ಅವನು ಆ ಮೊಟ್ಟೆನ ಒಡ್ದ್ಬಿಟ್ಟು ನೋಡ್ತಿದ್ದ. ಯಾಕಂದ್ರೆ ಆ ಬಂಗಾರದ ಉಂಗ್ರ ಮೊಟ್ಟೆಯಲ್ಲೇನಾದ್ರೂ ಇದೆಯಾ ಅಂತ. ಆಮೇಲೆ ಅದ್ ಯಾರಿಗೂ ಸಿಗ್ಬಾರ್ದು ಅಂತ ಅವನೇ ಇಟ್ಕೊಂಡಿದ್ದ. ಯು ಆರ್ ಇಂಟೆಲಿಜೆಂಟ್. ಆದಿ, ನೀನಂತೂ ಐಡಿಯಾ ಕೊಟ್ಬಿಟ್ಟೆ. ಬಹುಶಃ ಅವರು ಕೋಳಿ ಒಳಗಡೆನೆ ಏನಾದ್ರೂ ತಗೊಂಡ್ ಹೋಗ್ತಾ ಇರ್ಬೋದು ರೇವಾ. ನಾನಿವತ್ತು ರಾತ್ರಿ ಅಲ್ಲಿ ಚೆಕ್ ಮಾಡಕ್ ಹೋಗ್ತೀನಿ ಏನ್ ನಡೀತಿದೆ ಅಂತ. ಆದಿ, ಯು ಆರ್ ಜೀನಿಯಸ್. ನಾನ್ ಹುಟ್ದಾಗಿಂದಲೂ ಜೀನಿಯಸ್ಸೇ, ಆದ್ರೆ ಯಾವತ್ತೂ ತೋರ್ಸ್ಕೊಂಡಿರ್ಲಿಲ್ಲ ಅಷ್ಟೇ. ನಾವೇನಾದ್ರೂ ಕೊಂಡ್ಕೊಂಡು ಹೋದ್ರೆ ನಾವು ಒದೆ ತಿನ್ಕೊಂಡು ಬಂದಿದೀವಿ ಅಂತ ಬಾಸು ಗೊತ್ತಾಗ್ಬಿಡುತ್ತೋ. ಬಾಸ್, ನಾವು ಅವ್ರನ್ನೆಲ್ಲ ಹೊಡೆದು ಓಡಿಸ್ಬಿಟ್ವಿ. ಗುಡ್, ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡಿದಿರಾ. ಅಂಡೇ ಸಿಂಗ್ ನ ಮೊಟ್ಟೆಯ ಕರಾಮತ್ತು ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮೊಳಗಿನ ಸೀಕ್ರೆಟ್ ನಮ್ಮಲ್ಲೇ ಇರಬೇಕು. ಈ ಮೊಟ್ಟೆ ಬೆಲೆ ಎಷ್ಟು ಅಂತ ಅವ್ರಿಗೇನು ಗೊತ್ತು? ಏನಾಯ್ತು ಬಾಸ್? ನಾವು ಆ ಹುಡುಗನ ಓಡ್ಸಕ್ ಹೋದಾಗ ಅವನ್ ರಿಯಾಕ್ಷನ್ ಇದೇ ತರನೇ ಇತ್ತು. ಹೌದಾ? ಹೌದು ಬಾಸ್, ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದ. ಏನ್ ಮಾಡ್ತಾ ಇದ್ದೀನಿ ನೀನು? ಬಾಸ್, ನಮ್ಮನ್ನ ಎರಡನೇ ಸಲ ನೋಡಿ ಇದೇ ತರ ರಿಯಾಕ್ಷನ್ ಮಾಡಿದ್ದವನು. ಓ ಹೌದಾ? ಹೌದಾ? ಆಮೇಲೆ ನಾವು ಅವ್ರಿಗೆ ಸಾಕತ್ತಾಗಿ ಹೊಡೆದ್ವಿ. ಬಾಸ್, ನಮ್ಗೆ ಒಂದ್ 3-4 ದಿನ ರಜಾ ಸಿಗತ್ತಾ? ಯಾಕೆ? ಇನ್ನು ಒದೆ ತಿನ್ನಕ್ ನಮ್ಗೆ ಇಷ್ಟ ಇಲ್ಲ ಬಾಸ್. ಏನೋ ನನ್ನ ಮಾತನಾಡ್ತಾ ಅವನು ಬಂದ್ಬಿಟ್ಟಿದ್ದಾನೆ ಬಾಸ್. ಸಿಕ್ಕಾಪಟ್ಟೆ ಹೊಡಿತಾರೆ ಬಾಸ್, ಸಿಕ್ಕಾಪಟ್ಟೆ ಹೊಡಿತಾರೆ ಬಾಸ್. ನಮ್ಗೆ ರಜಾ ಬೇಕೇ ಬೇಕು. ಯಾರು ಎಲ್ಗೂ ಹೋಗೋದಿಲ್ಲ. ಯಾರು ಬಂದಿದ್ದು? ಯಾರು ಮುಂದೆ ಬಾ. ಇವರು ಚಿನ್ನದ ಮೊಟ್ಟೆಗಳನ್ನ ಮಾಮೂಲಿ ಮೊಟ್ಟೆ ಹಾಕ್ಸಿ ಅದರಿಂದ ಗೋಲ್ಡ್ ನ ಸ್ಮಗಲ್ ಮಾಡ್ತಾ ಇದ್ದಾರೆ.
ಲಡ್ಡು ಸಿಂಗ್ ಸರ್ ಜೊತೆ ನೀವು ಬೇಗ ಇಲ್ಲಿಗೆ ಬನ್ನಿ ಮತ್ತೆ ಅವ್ರಿಗೆ ಹೇಳಿ ಪೂರ್ತಿ ಪೊಲೀಸ್ ಫೋರ್ಸ್ನ ಫೋನ್ ಮಾಡಿ ಕರ್ಸ್ಕೊಳ್ಳೋದಕ್ಕೆ. ಹಾ, ಯಾರು ಬಂದಿರೋದು? ಮುಂದೆ ಬಾ. ಯಾರು ಅಂಡಾ ಸಿಂಗ್ ನ ಮೊಟ್ಟೆಯ ಕರಾಮತ್ತನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿರೋದು? ಯಾಕೆ ನಮ್ಮ ಹಿಂದೆ ಬಿದ್ದಿದ್ಯಾ ಮಗು? ಹೋಗು, ಮನೆಗೆ ಹೋಗಿ ಆಟ ಆಡ್ತಾ ಇರೋ. ಹೋಗು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಏನ್ರು ನೋಡ್ತಾ ಇದ್ದೀರಾ? ಅಟ್ಯಾಕ್ ಮಾಡ್ರು. ಫೈಟ್ ಮಾಡ್ರಿ, ಹೊಡಿರಿ. ಹೊಡಿರಿ. ಏನ್ರೋ ಮಾಡ್ತಿದ್ದೀರಾ? ಒಂದೇ ದಿನಕ್ಕೆಲ್ಲ ನಾನು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು. ಹೊಡಿರೋ. ಮಲ್ಕೊಂಡಿರೋಲೇ, ಯಾಕೋ ಇದೊಳ್ತಾ ಇದ್ಯಾ? ಇನ್ನು ಒದೆ ತಿನ್ಬೇಕಂತ ಆಸೆನಾ? ಬೇಡ ಅವ್ರಿಗೂ ಬೇಡ. ಒಂದು ಮೊಟ್ಟೆ ಬೆಲೆ ನಿಮ್ಗೆ ಎದ್ದೇಳಿ ನನ್ನ ಹುಲಿಗಳೇ, ಎದ್ದು ಅವ್ರಿಗೆ ಚೆನ್ನಾಗಿ ಇಟ್ಕೊಂಡು ಹೊಡಿರಿ. ಅವುಗಳೆಲ್ಲ ಕೋಳಿ ಮೊಟ್ಟೆಗಳು, ಅವುಗಳು ಜಗಳ ಆಡೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಚಿನ್ನದ ಮೊಟ್ಟೆನ ಕೋಳಿ ಮೊಟ್ಟೆ ತರ ಮಾಡ್ಬಿಟ್ಟು ಸಾಗಿಸ್ತೀಯ. ಎಂತ ಉಪಾಯ ಮಾಡಿದ್ಯಾ? ಐಡಿಯಾ ಚೆನ್ನಾಗಿತ್ತಲ್ವಾ? ನಿಜ ಹೇಳಿ. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್. ಥ್ಯಾಂಕ್ ಯು. ಯು ಕ್ಯಾನ್ ಅರೆಸ್ಟ್ ಮೀ ನೌ. ನಿಮ್ಮನ್ನೆಲ್ಲ ಕೋಳಿಗಳ ತರ ಹಿಡ್ಕೊಂಡು ಹೋಗ್ತೀನಿ. ಇವತ್ತು ಪಾರ್ಟಿ ಮಾಡ್ತೀನಿ, ತಂದೂರಿ ಪಾರ್ಟಿ. ಅಯ್ಯೋ ಮತ್ತೆ ಬೇಡ. ಅಯ್ಯೋ ಕಾಪಾಡಿ. ಅಯ್ಯೋ ಕೋಳಿ. Watch India's largest kids library only on Jio Hotstar. Download the app now.